ವಿಕಾಸವು ದೇಹದ ಕೇಂದ್ರ ಭಾಗದಿಂದ ಅಂದ್ರೆ ಹೃದಯ, ಬೆನ್ನು ಮೂಳೆ, ಬೆನ್ನು ಹುರಿ ಇರ್ತದಲ್ಲ ಹಿಂದೆ, ಅದ್ರಿಂದ ಹೊರವಲಯಗಳಿಗೆ ಸಾಗುವುದು. ಬೆರಳುಗಳು ಕಾಲಿನ ಬೆರಳುಗಳು. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಹೇಳ್ತೇನೆ, ತಲೆ ಆಯ್ತು, ಕಾಲಾಯ್ತು, ಇನ್ನು ಉಳಿದಿದೆ ಯಾವುದು? ನಮ್ಮ ಎದೆ ಅಲ್ಲ, ಕೈ, ರೊಟ್ಟೆ ಅಲ್ಲ. ನೀವು ಅಬ್ಸರ್ವ್ ಮಾಡಿ, ಮೊದ್ಲು ನಿಮ್ ಮನೆಯಲ್ಲಿ ಮಗು ಅಥವಾ ನೋಡಿದ್ರೆ ಮಗು ಏನ್ ಮಾಡ್ತದೆ? ಒಂದೇ ಸಲ ಬಾಲ್ ಹಿಡ್ಕೊಬಿಡ್ತದ ಕೈಯಲ್ಲಿ? ಏನ್ ಮಾಡ್ತದೆ? ಮೊದ್ಲು ಇಡೀ ಸ್ನಾಯುವನ್ನು ಬಳಸ್ತದೆ. ಅರ್ಥ ಆಯ್ತಾ? ಹಿಂಗೆ ಹಿಂಗೆ ಮಾಡ್ತದೆ, ಬರೀ ಬೆರಳನ್ನ ಹಿಂಗ್ ಮಾಡುದಿಲ್ಲ. ಫಸ್ಟ್ ರೊಟ್ಟೆ ಇದೆಯಲ್ಲ, ಇದು ಈ ರೊಟ್ಟೆಯನ್ನು ಬಳಸ್ಕೊಳ್ತದೆ, ಅಂದ್ರೆ ಇದನ್ನ ಬಳಸ್ತದೆ. ನೆಕ್ಸ್ಟ್ ಏನ್ ಮಾಡ್ತದೆ? ಕೈಯನ್ನು ಬಳಸ್ತದೆ, ಈ ಭಾಗ. ನಂತರ ಏನ್ ಮಾಡ್ತದೆ? ಬೆರಳನ್ನು ಬಳಸ್ತದೆ. ಅರ್ಥ ಆಯ್ತಾ? ಮೊದ್ಲು ನೋಡಿ, ಹಿಂಗೆ ಎಸಿತದೆ ಮಗು, ಹಿಂಗೆ ಹಿಡ್ಕೊಬಿಟ್ಟು ಹಿಂಗೆ ಎಸಿಯುದಿಲ್ಲ, ಹಿಂಗೆ ಹಿಂಗೆ ಎಲ್ಲ ಮಾಡ್ತಿರ್ತದೆ. ಅರ್ಥ ಆಯ್ತಾ? ಅಂದ್ರೆ ಬೆನ್ನು ಹುರಿ ಅಂದ್ರೆ ಸೆಂಟ್ರಿಂದ ಸ್ಟಾರ್ಟ್ ಆಗಿ ನಮ್ಮ ಪರಿಧಿಗೆ ಹೋಗ್ತದೆ. ಅಂದ್ರೆ ಇಲ್ಲಿ ಫಸ್ಟ್ ಸ್ನಾಯು ಗಟ್ಟಿ ಆಗ್ತದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ಗಟ್ಟಿ ಆಗ್ತದೆ, ನೆಕ್ಸ್ಟ್ ಬೆರಳುಗಳು ಗಟ್ಟಿ ಆಗ್ತವೆ, ಪಕ್ವಗೊಳ್ತವೆ. ಅರ್ಥ ಆಯ್ತಾ? ಇದು ನಾನೀಗ ತೋರಿಸ್ತೀನಿ ನಿಮಗೆ. ಉದಾಹರಣೆ ನೋಡಿ, ಮಗು ಮೊದಲು ಇಡೀ ಕೈಯನ್ನು ಅಲ್ಲಾಡಿಸುತ್ತದೆ. ನಾನು ಆಗ್ಲೇ ಹೇಳಿದೆ, ಇಡೀ ಕೈನ ಅಲ್ಲಾಡಿಸ್ತದೆ, ಅಂದ್ರೆ ಅದು ಕೇಂದ್ರ. ನಂತರ ಮಣಿಕಟ್ಟು. ಮಣಿಕಟ್ಟು ಅಂತಂದ್ರೆ ಇವುಗಳು ಇಲ್ಲಿದೆಯಲ್ಲ, ಇವುಗಳು ಮಣಿಕಟ್ಟು. ಕೊನೆಯಲ್ಲಿ ಬೆರಳುಗಳಿಂದ ಪೆನ್ನು ಹಿಡಿಯುತ್ತದೆ. ಅಂದ್ರೆ ನೆಕ್ಸ್ಟ್ ಮಗು ದೊಡ್ಡದಾಯ್ತಾ ಬೆರಳಿಂದ ಪೆನ್ ಹಿಡಿತದೆ. ಅದಕ್ಕಿಂತ ಮುಂಚೆ ಕೂಡ ನೀವು ಪೆನ್ನ ಹಿಂಗ್ ಹಿಡ್ಕೋತದೆ ಮಗು, ಹಿಂಗ್ ಹಿಡಿಯೋದಿಲ್ಲ, ಹಿಂಗ್ ಉಂಟಲ್ಲ, ಹಿಂಗ್ ಹಿಡ್ಕೋತದೆ. ಹೌದಲ್ವಾ? ಹಿಂಗೇನೋ ಬರಿತಾ ಇರ್ತದೆ, ಎಳಿತಾ ಇರ್ತದೆ. ಇದನ್ನ ನಾವೇನಂತ ಕರಿತೀವಿ? ಕೇಂದ್ರ ಪರಿಧಿ ಅಭಿಮುಖ. ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಹೋಗ್ತಾ ಇರ್ತದೆ. ಅರ್ಥ ಆಯ್ತಾ? ನೀವು ನೆನ್ಪಿಟ್ಕೊಳ್ಳಿ, ಬೆನ್ನು ಹುರಿ ಇವೆಲ್ಲ ನೆನ್ಪಿಟ್ಕೊಳ್ಳಿ. ಒಂದ್ಸಲಿ ನೋಡಿ, ಅಬ್ಸರ್ವ್ ಮಾಡಿ ವಿಡಿಯೋ. ಪ್ರಾಕ್ಸಿಮೋ ಡಿಸ್ಟಲ್ ಬೆಳವಣಿಗೆಯು ದೇಹದ ಕೇಂದ್ರದಿಂದ ಪ್ರಾರಂಭವಾಗಿ ನಂತರ ಬಾಹುಗಳಿಗೆ ಮತ್ತು ಅಂತಿಮವಾಗಿ ಬೆರಳಿಗೆ ಚಲಿಸುತ್ತದೆ.